ನಮಸ್ಕಾರ ರೀಪ್ಪ. ಈಗ ಚಳಿಗಾಲ ಅಧಿವೇಶನಕ್ಕೆ ಸುವರ್ಣಸೌಧಕ್ಕೆ ಬಂದನ. ನೋಡಾಕತ್ತಿರ್ಬೇಕಿರಲ್ಲ ದೃಶ್ಯಗಳು ಹೆಂಗೆ ಕಾಣತ್ತಿರ್ಬೇಕು ನಿಮಗೆ. ಆದ್ರೆ ಸುವರ್ಣಸೌಧಕ್ಕೆ ಬಂದದ್ದ ಉದ್ದೇಶ ಭಾಳ ಅದಾವ. ಏನು ಸಫಲ ಆಕೈತಿ, ಏನು ಕಾರ್ಯಕ್ರಮ ಇಲ್ಲಿ ಹಾಕ್ಕೊಂಡಾರ, ಯಾವ ಶಾಸಕರು ಏನೇನು ಮಾಡ್ತಾರೆ ಅನ್ನೋದು ನೋಡ್ಬೇಕಿರಲ್ಲ. ಜ್ವಲಂತ ಸಮಸ್ಯೆಗಳು ಭಾಳ ಅದಾವ. ಆದ್ರೆ ಈಗ ಆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮತ್ತೊಂದು ಎಪಿಸೋಡ್ ತೊಗೊಂಬರ್ತನು. ಈಗ ಪಂಚಮಶಾಲಿ 2A ಮೀಸಲಾತಿ ಈಗ ಅಂತಿಮ ಘಟ್ಟ ತಲುಪೈತಿ. 99 ರನ್ ಮಾಡ್ಯಾರ್ರಿ. ಆದ್ರೆ ಅದಕ್ಕೆ ಮೇನ್ ಕಸರತ್ತು ಮಾಡಿದವ್ರು ಯಾರು, ಅದರ ಮೆಹನತ್ ಮಾಡಿದವ್ರು ಯಾರು, ಅದರ ಸಾರಥಿ ಯಾರು, ಅದಕ್ಕೆ ಶಕ್ತಿ ತುಂಬಿದಂಥ ಯಾರು? ಜಗದ್ಗುರು ಜೈ ಮೃತ್ಯುಂಜಯ ಮಹಾಸ್ವಾಮಿ. ಜೈ ಮೃತ್ಯುಂಜಯ ಮಹಾಸ್ವಾಮಿ ಎಲ್ಲರೇ ಪಾದಯಾತ್ರೆ ಮಾಡೋಕೆ ಹೊರಗೆ ಬೀಳ್ತಿರ್ಕಿಲ್ಲ. ಇವತ್ತು ಕೋಟ್ಯಾಂತರ ಜನ ಇವತ್ತು ಪಂಚಮಶಾಲಿ ಅವ್ರ ಸಂಘಟನೆ ಆಗ್ತಿರ್ಕಿಲ್ಲ. ಅವರು ಮಠ ಬಿಟ್ಟು ಹೊರಗೆ ಬಂದರು, ಎಲ್ಲೆಲ್ಲೋ ಮಲ್ಕೊಂಡ್ರು, ಯಾರ್ಯಾರ ಮನೆಯಾಗಿದ್ದರು. ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ 700 ಕಿಲೋಮೀಟ್ರ್ ಇವತ್ತು ಒಂದು ಅಂತಿಮ ಘಟ್ಟಕ್ಕೆ ತಂದಾರು. ಈಗ ಪಂಚಮಶಾಲಿ 99% ಕೆಲಸ ಆಗೈತಿ. ಇನ್ನು 1% ಐತ್ರಿ, ಇನ್ನು ಬರೀ ಸಹಿ ಹಾಕೋದಷ್ಟೇ. ಆದ್ರೆ ಈಗ ಪಂಚಮಶಾಲಿ ಸಂಘಟನೆದಾಗ ಮೂಲತಃ ಮೊದಲ ಸಂಘಟನೆ ಮಾಡಿದವ್ರು ಯಾರು, ಅವ್ರನ್ನ ಯಾಕೆ ಮರ್ಯಾತೀರಿ ಅದನ್ನು ಹೇಳ್ಬೇಕಿರಲ್ಲ. ಮೊಟ್ಟ ಮೊದಲ ಯಾಕೆ ಮರ್ಯಾಕತ್ತೀರಿ ಅದನ್ನಂದ್ರೆ, ಯಾರು ಮಾಡಿದ್ರಿ ಬುತ್ತಿ ಗಂಟು ಕಟ್ಕೊಂಡ ಖಾರಬ್ಯಾಳಿ ಕಡಕ ರೊಟ್ಟಿ ತೊಗೊಂಡು ಉತ್ತರ ಕರ್ನಾಟಕದಿಂದ 3 ಹೆಣ್ಮಕ್ಕಳ ಇದೇ ಪಂಚಮಶಾಲಿ ಸಂಘಟನೆ ಸಲುವಾಗಿ ಎಷ್ಟೋ ದಿನಗಳಿಂದ ಕಾಯ ವಾಚ ಮನಸಾದಿಂದ ಹೃದಯವಂತಿಕೆಯಿಂದ ಶಕ್ತಿಯುತವಾಗಿ ಇವತ್ತು ಸಂಘಟನೆ ತುದಿಗೆ ತಂದರು. ಇವತ್ತು ಲಕ್ಷಾಂತರ ಜನ ಸೇರಾಕತ್ತಾರ. ಅಂದಮೇಲೆ ಆ ಪಂಚಮಶಾಲಿ ವೇದಿಕೆದಾಗ ಈಗ ಬೇರೆ ಬೇರೆದವರು ಬರಾಕತ್ತಾರ್ರಿ. ಮೊದಲು ಯಾರು ಅದನ್ನು ಹೋರಾಟ ಮಾಡಿದ್ರು, ಅದನ್ನು ಸಂಘಟನೆ ಮಾಡಿದ್ರು ಯಾರು? ಆ ಮೂಲತಃ ಮಹಿಳೆಯರ ಬಗ್ಗೆ ಹೇಳಕ್ಕೆ ಬಂದನ. ಆ ಮಹಿಳೆಯರನ್ನ ಯಾಕೆ ಕಡೆಗಣಿಸಾಕತ್ತೀರಿ? ಯಾಕೆ ಅವ್ರು ಏನು ಮಾಡೇ ಇಲ್ಲ, ಏನು ಹೋರಾಟ ಮಾಡೇ ಇಲ್ಲ? ಈಗ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಾಗ ಇದೇ ಉತ್ತರ ಕರ್ನಾಟಕದ 3 ರತ್ನಗಳು, ಮಹಿಳಾ ರತ್ನಗಳು. ಅವ್ರು ಯಾರಂದ್ರೆ ಮೊಟ್ಟ ಮೊದಲನೇ ಸಾಲಿಗೆ ಬರ್ತಾಳ ವೀಣಾ ಕಾಶಪ್ಪನವ್ರು. ವೀಣಾ ಕಾಶಪ್ಪನವ್ರು ಅಂದ ತಕ್ಷಣ ಇಡೀ ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕ ತೈ ಕುಣಿದಿತ್ತು. ಯಾಕೆ ಸ್ವಾಭಿಮಾನ ಹೆಣ್ಮಗಳದಾಳೆ, ಹೋರಾಟ ಮನೋಭಾವನೆಯಿಂದ ಬಂದವಳದಾಳೆ, ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದವಳದಾಳೆ, ಪ್ರತಿಯೊಂದು ಮನೆಮಗಳಾಗಿ ಕೆಲಸ ಮಾಡ್ಯಾಳ. ಮನೆಗೆ ಹೋಗಿ ಇವತ್ತು ಪಂಚಮಶಾಲಿಯವ್ರನ್ನ ಎಚ್ಚರಿಸಿ ಇದೇ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳ ಪಾದಯಾತ್ರೆಯಲ್ಲಿ ಕಾಲಿಗೆ ನಡಿಗೆ ಹಾಕಿದಂಥ ಈ ವೀಣಾ ಕಾಶಪ್ಪನವ್ರನ್ನ ಯಾಕೆ ಸೈಡ್ಲೇನು ಮಾಡಾಕತ್ತೀರಿ ಪಂಚಮಶಾಲಿ ಸಂಘಟನೆದವ್ರ? ಅದರ ಬೆನ ಮತ್ತೊಂದು ಮಹಿಳೆ ಅದಾಳ್ರಿ, ಇದೇ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥದಿಂದ ಬಂದವರು. ಇದೇ ಕಿತ್ತೂರು ಚೆನ್ನಮ್ಮ ನಾಡಿನಲ್ಲಿ ಹುಟ್ಟಿ ಬೆಳೆದವಳು ಇದೇ ರೋಹಿಣಿ ಪಾಟೀಲ್ನ ಯಾಕೆ ಮರ್ತೀರಿ? ರೋಹಿಣಿ ಪಾಟೀಲು ಮೊಟ್ಟ ಮೊದಲನೇ ಈ ಪಂಚಮಶಾಲಿ ಸಂಘಟನೆಯೊಂದಿಗೆ ಅನೇಕ ರೊಟ್ಟಿ ಬುಟ್ಟಿ ಕಟ್ಕೊಂಡ ಬೆನ್ನು ಹತ್ತಿ ಬಂದಂಥ ಈ ಮಹಿಳೆಯನ್ನು ಯಾಕೆ ದೂರ ಮಾಡೀರಿ? ಇನ್ನು 3ನೇ ಮಹಿಳೆ ನೋಡ್ರಿ, ಇದೇ ಉತ್ತರ ಕರ್ನಾಟಕದ ಬಿಜಾಪುರದ ಗಂಡಮೆಟ್ಟಿನ ನಾಡ, ಕಡಕ ರೊಟ್ಟಿ ನಾಡ ವಿಜಾಪುರದಿಂದ ಗೀತಾಂಜಲಿ ಪಾಟೀಲ್ನ ಯಾಕೆ ಮರ್ತೀರಿ? ಸ್ವಾಮೀಜಿಗಳು ಇದಕ್ಕೊಂದು ಸ್ಪಷ್ಟ ಉತ್ತರ ಕೊಡ್ಬೇಕು ಇವತ್ತು. ಮತ್ತು ಇದೇ ಪಂಚಮಶಾಲಿ ಮೂಲತಃ ಸಂಘಟನೆ ಮಾಡುವಾಗ ಬೆರಳೆಣಿಕೆಯಷ್ಟು ಜನ ಇದ್ದರು, ಯಾರೂ ಪಂಚಮಶಾಲಿ ಸಂಘಟನೆ ಮಾಡೋ ಸಲುವಾಗಿ ಬರ್ತಿರಲಿಲ್ಲ. ಆವಾಗ ವೀಣಾ ಕಾಶಪ್ಪನವರು, ಗೀತಾಂಜಲಿ ಪಾಟೀಲ್, ರೋಹಿಣಿ ಪಾಟೀಲ್ ಎಲ್ಲರೂ ಮನೆಗೆ ಹೋಗಿ ಎಲ್ಲ ಪಂಚಮಶಾಲಿ ಅವ್ರನ್ನ ಎಚ್ಚರ ಮಾಡಿ ಕರ್ಕೊಂಬಂದು ಇವತ್ತು ಲಕ್ಷಾಂತರ ವಿರಾಟ ಪ್ರದರ್ಶನ ಮಾಡುವಾಗ ಈಗ ವೇದಿಕೆ ಹತ್ತಿ ಯಾಕೆ ಬರಾಕತ್ತೀರಿ? ಈ 3 ಮಹಿಳೆಯರಲ್ಲಿ ನಾಪತ್ತೆನಾಗ್ಯಾರಲ್ಲ. ಯಾಕಂದ್ರೆ ಪಾಯೆ ಯಾರು ಹಾಕ್ಯಾರ ಅವ್ರನ್ನ ಮೊದಲು ತೊಗೋಬೇಕು, ಏನು ಡೈರೆಕ್ಟ್ ಸ್ಲ್ಯಾಪ್ ಹಾಕೋರನ್ನ ತೊಗೋತೀರಿ? ಪಾಯೆ ಗಟ್ಟಿದ್ರೆ ಸ್ಲ್ಯಾಪ್ ಗಟ್ಟಿ ಹಾಕೈತಿ. ಈ 3 ಪಿಲ್ಲರ್ಗಳು ಇವತ್ತು ಪಂಚಮಶಾಲಿಯ ಅನೇಕ ಸಭಾಗಳಲ್ಲಿ, ಅನೇಕ ಸಮಾವೇಶಗಳಲ್ಲಿ 50,000ದಿಂದ 1 ಲಕ್ಷ ಜನ ಸೇರ್ಸಾಕತ್ತೀರಿ. ಆದ್ರೆ ಅಲ್ಲಿ ಒಬ್ಬರು ಯಾರೂ ಹೆಣ್ಮಕ್ಕಳನ್ನು ಕಾಣ್ತಾ ಇಲ್ಲ. ಅದರಲ್ಲಿ ಮೊಟ್ಟ ಮೊದಲಿಗೆ ವೀಣಾ ಕಾಶಪ್ಪನವ್ರ ವೇದಿಕೆ ಮೇಲೆ ಇರಬೇಕಾಗಿತ್ತು, ರೋಹಿಣಿ ಪಾಟೀಲ್ ಇರಬೇಕಾಗಿತ್ತು, ಗೀತಾಂಜಲಿ ಪಾಟೀಲ್ ಇರಬೇಕಾಗಿತ್ತು. ಈ 3 ಮಹಿಳೆಯರು ಮೊಟ್ಟ ಮೊದಲನೇ ಬಾರಿಗೆ ಇದೇ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಕಾಲು ನಡಿಗೆಯಿಂದ ಹೊರಡುವಾಗ ಇವರ ಬೆನ್ನು ಹತ್ತಿದವರು ಯಾರು? ಆವಾಗ ಎಲ್ಲಿದ್ದರು ಈ ಮಹಾನ್ ಲೀಡರ್ಗಳು? ಈಗ ಬಂದ ಎಡಕ್ಕೆ ಬಲಕ್ಕೆ ಕುಂತ ಘೋಷಣೆ ಕೂಗುವ ಲಕ್ಷಾಂತರ ಜನ ಮುಂದೆ ಶಾಸಕ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋ ಹಗಲುಗನಸೇನ ಕಾಣಕತ್ತೀರಿ. ಆದರೆ ಈ 3 ಮಹಿಳೆಯರು ಇವತ್ತು ಪಂಚಮಶಾಲಿ ಈ ಸಂಘಟನೆಗೆ ಕೊಟ್ಟಂಥ ಅಪಾರ ಕೊಡುಗೆ ಭಾಳ ಐತಿ, ಅವ್ರ ಶ್ರಮನೂ ಭಾಳ ಐತಿ. ವೀಣಾ ಕಾಶಪ್ಪನವ್ರು ಸಾವಿರಾರು ಮಹಿಳೆಯರನ್ನ ಸಂಘಟನೆ ಮಾಡಿದ್ಲು.
ಇದೇ ಗೀತಾಂಜಲಿ ಪಾಟೀಲ್ ಸಾವಿರಾರು ಮಹಿಳೆಯರನ್ನ ಸಂಘಟನೆ ಮಾಡಿ ಬೆಂಗಳೂರು ತನಕ ಹೋದರು. ಇದೇ ರೋಹಿಣಿ ಪಾಟೀಲ್ ಇದೇ ನಮ್ಮ ಕಿತ್ತೂರು ಭಾಗದಿಂದ ವೀರರಾಣಿ ಚೆನ್ನಮ್ಮನ ವಂಶಜದವರು ಅಂಥೇಳಿ ಇವತ್ತು ಈ ಮೂರು ಮಹಿಳೆಯರು ಎಷ್ಟೋ ಕಷ್ಟಪಟ್ಟು ಇವತ್ತು ರಾಜ್ಯಾದ್ಯಂತ ಈ ಪಂಚಮಶಾಲಿ ಸಂಘಟನೆ ಸಲುವಾಗಿ ಹೋರಾಟ ಮಾಡಿದರು. ಆದರೆ ಇವ್ರನ್ನ ಮೂರು ಮಂದಿನ ಬಿಟ್ಟ ಈಗ ಪಂಚಮಶಾಲಿ ಸಂಘಟನೆ ವಿರಾಟ ಪ್ರದರ್ಶನ ಲಕ್ಷಾಂತರ ಜನ ಸೇರಾಕತ್ತಾರ. ಆದರೆ ಈ ಮೂರು ಮಹಿಳೆಯರನ್ನ ಇವತ್ತು ಸೈಡ್ಲೈನ್ ಮಾಡೋ ಸಲುವಾಗಿ ಭಾಳ ವಿಚಾರ ಮಾಡಕತ್ತಾರ ರೀ. ಎಷ್ಟೋ ಜನ ದೂರವಾಣಿ ಮುಖಾಂತರ ಕೇಳಾಕತ್ತಾರೆ, ಎಲ್ಲಿ ವೀಣಾ ಕಾಶಪ್ಪನವ್ರು, ಎಲ್ಲಿ ಗೀತಾಂಜಲಿ ಪಾಟೀಲ್, ಎಲ್ಲಿ ರೋಹಿಣಿ ಪಾಟೀಲ್, ಅನೇಕ ಇನ್ನೂ ಮಹಿಳೆಯರಿದ್ದಾರೆ. ಇವ್ರ ಹಿಂದೆ ಎಲ್ಲರೂ ಬಂದ ಬುತ್ತಿ ಗಂಟು ಕಟ್ಕೊಂಡ ಬಸ್ನ್ಯಾಗ ಎಂತಿಂತ ಹೋಗಿ ಪ್ರವಾಸ ಮಾಡಿ ರೈಲಿನಲ್ಲಿ ಪ್ರಯಾಣ ಮಾಡಿ ಬೆಂಗಳೂರು ತಲುಪಿ ಅಲ್ಲಿ ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದರು. ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಂಥ ಈ ಮೂರು ಮಹಿಳೆಯರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಪಂಚಮಶಾಲಿ ಧುರೀಣರ ಅವ್ರನ್ನೂ ವೇದಿಕೆ ಮೇಲೆ ತಗೋರಿ. ಮೂಲತಃ ಮೊದಲು ಅವ್ರು ಕೆಲಸ ಮಾಡ್ಯಾರ, ಅವರು ಯಾವಾಗ ಏನು ಕೆಲಸ ಮಾಡ್ಯಾರ ಅನ್ನೋದು ವಿಡಿಯೋ ಮುಖಾಂತರ ನಾ ಹಾಕಾಕತ್ತೀನಿ. ಹಾಗಾದ್ರೆ ವೀಣಾ ಕಾಶಪ್ಪನವ್ರು, ಗೀತಾಂಜಲಿ ಪಾಟೀಲ್, ರೋಹಿಣಿ ಪಾಟೀಲ್ನ ಬಿಟ್ಟ ನೀವು ಪಂಚಮಶಾಲಿ ವಿರಾಟ ಪ್ರದರ್ಶನ ಮಾಡಾಕತ್ತೀರಿ. ಯಾಕಂದ್ರೆ ಈಗ ತುದಿಗೆ ಬಂದೇರಿ. ಇನ್ನು ಕೆಲವೇ ದಿನಗಳಲ್ಲಿ 2A ಮೀಸಲಾತಿ ಸಿಗೋದು, ಅದರ ಶ್ರಮ ಇದು ಜೈ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಸಲ್ಲಬೇಕು. ಎಡಕ್ಕೆ ಯತ್ನಾಳ ಸಾಹೇಬ ಹುಡುಗತಾರ, ಬಲಕ್ಕೆ ಇಲ್ಲಿ ಕಾಶಪ್ಪನವರು ಒದರ್ತಾರ. ಇವರು ಇಬ್ಬರು ನಡುವ ಸ್ವಾಮೀಜಿಗಳು ಈ ಚಕಡಿ ದೋಣಿ ಹೊಡ್ಯಾಕತ್ತಾರ. ಅವ್ರ ಹಿಂದೆ ಲಕ್ಷಾಂತರ ಜನ ಬರಾಕತ್ತಾರ. ಆದರೆ ಈ ಮೂರು ಮಹಿಳಾ ರತ್ನಗಳು ಯಾಕಿಲ್ರಿ? ಇವತ್ತು ಪ್ರಜ್ಞಾವಂತ ಇದೇ ಪಂಚಮಶಾಲಿ ಧುರೀಣರು ನಮ್ಮನ್ನು ಕೇಳಾಕತ್ತಾರ, ಯಾಕೋ ಅವ್ರನ್ನ ಸೈಡ್ಲೈನ್ ಮಾಡಾಕತ್ತಾರ ಅಂಥೇಳಿ. ಆದರೆ ಮೂಲತಃ ಇಲ್ಲಿ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಡ್ರಿ. ಇವತ್ತು ಈ ಮೂರು ಮಹಿಳೆಯರು ಅಲ್ಲಿ ಬೇಕಾಗಿತ್ತು. ಆ ವೇದಿಕೆಗೆ ಒಂದು ಕಳೆ ಬರಬೇಕಾದ್ರೆ ಈ ರೋಹಿಣಿ ಪಾಟೀಲ್, ವೀಣಾ ಕಾಶಪ್ಪನವರ್ ಮತ್ತು ಗೀತಾಂಜಲಿ ಪಾಟೀಲ್ ಅತಿ ಅವಶ್ಯ ಬೇಕ್ರಿ. ಯಾಕಂದ್ರೆ ಈ ಪಂಚಮಶಾಲಿ ಇವತ್ತು ರಾಜ್ಯಾದ್ಯಂತ 2A ಮೀಸಲಾತಿಗಾಗಿ, ಮಕ್ಕಳ ಭವಿಷ್ಯ ಉಜ್ವಲಕ್ಕಾಗಿ ಹೋರಾಟ ಮಾಡುತ್ತಿರುವ ಈ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಇವತ್ತು ಅನ್ನ ಬಸವಣ್ಣನವರು ಅದೇ ಪೀಠದಲ್ಲಿ ಕೂತಿರ್ತಿದ್ರಂದ್ರೆ ಇವತ್ತು ಲಿಂಗಾಯತ ಸಾಮ್ರಾಜ್ಯ ಇಡೀ ಭಾರತದಲ್ಲಿ ಬೆಳಗುತ್ತಿರಲಿಲ್ಲ. ಅವರೂ ಹೊರಗಡೆ ಬಂದು ಕಾಯಕದ ಕೆಲಸ ಮಾಡಿ, ಅರಸಿ ಬಂದವನಿಗೆ ಅನ್ನ ನೀಡಿ, ನೀರಡಿಸಿದವನಿಗೆ ನೀರು ನೀಡಿ ಕಾಯಕದ ಕೆಲಸ ಮಾಡಿ ಇವತ್ತು ಅನ್ನ ಬಸವಣ್ಣನವರು ಹೆಂಗೆ ಹೆಸರುವಾಸಿಯಾದರು, ಅದೇ ಸ್ಥಾನದಲ್ಲಿ ಇವತ್ತು ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಶಾಲಿ ಸಂಘಟನೆ ಮಾಡಿ ಈ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ಒಂದು ದಾರಿದೀಪ ಮಾಡಿದಂಥ ಈ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಇವತ್ತು ಪಂಚಮಶಾಲಿ ಜನಾಂಗದ ಒಂದು ಪಿತಾಮಹ, ಒಂದು ರತ್ನ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಇದರ ಜೊತೆಗೆ ಅನೇಕ ಶಾಸಕರು, ಅನೇಕ ಮಾಜಿ ಶಾಸಕರು ಯಾವುದೇ ಭೇದ ಭಾವವಿಲ್ಲದೆ, ಪಕ್ಷ ಭೇದವಿಲ್ಲದೆ ಎಲ್ಲರೂ ಸಮರೋಪಾದಿಯಲ್ಲಿ ಇವತ್ತು ಲಕ್ಷಾಂತರ ಜನ ಸೇರಿ ಇವತ್ತು ರಾಜ್ಯಾದ್ಯಂತ ಪಂಚಮಶಾಲಿ ಶಕ್ತಿ ಏನೈತೆ ಅನ್ನೋದು ತೋರಿಸ್ಕೊಟ್ರಿ. ಇದೇ ಯತ್ನಾಳ್ ಅವರು ಒಂದು ಮಾತು ಹೇಳಿದಾರ ಮೊನ್ನೆ, ನೀವು ಏನಾದರೂ 22 ತಾರೀಕು 23 ತಾರೀಕು ಗಡುವು ಕೊಟ್ಟಿದ್ದು ಮೀರಿದ್ರೆ ಅದನ್ನು ಹೆಂಗೆ ಪಂಚಮಶಾಲಿ 2A ಮೀಸಲಾತಿ ತಗೊಳ್ಳೋ ಶಕ್ತಿ ನಮಗೆ ಗೊತ್ತೈತಿ. ಹೋಟ ಹಾಕು ಶಕ್ತಿನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಾರ. ನಾವು ಯಾವ ರೀತಿ ಶಕ್ತಿ ಪ್ರದರ್ಶನ ಮಾಡ್ತೀವಿ, ನಮ್ಮದೇ ಸರ್ಕಾರ ಬಂದ ನಮ್ಮದೇ ಆದಂಥ ಪಂಚಮಶಾಲಿ ಮುಖ್ಯಮಂತ್ರಿ ಆದ ಮೇಲೆ ಅದನ್ನು ತಗೊಳ್ಳೋದು ಗೊತ್ತೈತಿ. ಅದರ ಈ ಸವಾಲಿಗೆ ಈಗ ಬೆದರಿದ ಬೊಮ್ಮಾಯಿ ಸಾಹೇಬರು ಯಾವ ತೀರ್ಮಾನ ತೊಗೋತಾರ? ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಯಾವಾಗಲೂ ಸೌಮ್ಯ ಸ್ವಭಾವದ ವ್ಯಕ್ತಿ. ಅವ್ರಿಗೂ ಒಂದು ಏನೋ ಆದೇಶ ಬರ್ಬೇಕಾಯ್ತಿ. ಅವ್ರದ್ದು ಕುರ್ಚಿ ಸ್ಥಿರ ಗಟ್ಟಿಲ್ಲ. ಅವ್ರಿಗೂ ಯಾರೋ ಒಂದು ಆದೇಶ ಮತ್ತು ಒಂದು ಚೀಟಿ ಬಂದ ಮೇಲೆ ಕೆಲಸ ಮಾಡ್ತಾರೋ. ದೃಢ ನಿರ್ಧಾರದಿಂದ ಯಾವುದೇ ಒಂದು ನಿರ್ಧಾರದ ಕೆಲಸ ಮಾಡೋಕ್ಕೆ ಅವ್ರಿಗೂ ಶಕ್ತಿ ಇಲ್ಲ. ಅದರ ಸಲುವಾಗಿ ಇವತ್ತು ಪಂಚಮಶಾಲಿ ಈ ಸಮಾವೇಶ 22ನೇ ತಾರೀಕು ಲಕ್ಷಾಂತರ ಜನ ಇದೇ ಸುವರ್ಣಸೌಧ ಮುತ್ತಿಗೆ ಹಾಕುವಂಥ ಕಾರ್ಯ ಮಾಡಿದ್ದಾರೆ. ಅದರಲ್ಲಿ ಈ ಮೂರು ಮಹಿಳೆಯರು ಇಲ್ಲ ಅಂದ ತಕ್ಷಣ ಒಂದು ಸ್ವಲ್ಪ ಜನರಿಗೆ ಬೇಜಾರು ಆಗಾಕತ್ತೈತಿ. ಹಾಗಾದ್ರೆ ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು ಮತ್ತು ರಾಜ್ಯ ಪಂಚಮಶಾಲಿಯ ಘಟಕದ ಅಧ್ಯಕ್ಷರು, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂಥ ಪಂಚನಗೌಡ ದ್ಯಾಮನಗೌಡರು, ಯಾಕ್ರಿ ಪಂಚನಗೌಡ ದ್ಯಾಮನಗೌಡರೇ, ನೀವು ಇದೇ ವೇದಿಕೆಗೆ ನಾಳೆ ಬರುವ ಸುವರ್ಣಸೌಧದ ಈ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಈ ಮೂರು ಮಹಿಳೆಯರನ್ನ ಕರ್ಸೋಕ್ಕಾಗೋದಿಲ್ಲ ರೀ? ಜೈ ಮೃತ್ಯುಂಜಯ ಮಹಾಸ್ವಾಮಿಗಳು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ವಿಜಯಾನಂದ ಕಾಶಪ್ಪನವರೇ, ನಿಮ್ಮ ಧರ್ಮಪತ್ನಿನೂ ಈ ಸಂಘಟನೆ ಕಟ್ಟುವ ಸಲುವಾಗಿ ತ್ಯಾಗ ಮಾಡಿದಾಳ, ಬಲಿದಾನ ಕೊಟ್ಟಾಳ. ಅನೇಕ ಕಷ್ಟಕರ ಪರಿಸ್ಥಿತಿಯಲ್ಲಿಯೂ ಸಹಿತ ಬಂದು ಈ ಪಂಚಮಶಾಲಿಗೆ ಒಂದು ವಿರಾಟ ಪ್ರದರ್ಶನ ಆಗುವಂಥ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಅದನ್ನು ನೋಡೋ ಸಲುವಾಗಿ ಇವತ್ತು ಆ ಮೂರು ಮಹಿಳೆಯರಿಲ್ಲ ಅಂದಮೇಲೆ ಏನು ಪರಿಸ್ಥಿತಿ ಆಕೈತಿ? ಉತ್ತರ ಕೊಡ್ತೀರಿ? ಹಾಗಾದ್ರೆ ಪಂಚಮಶಾಲಿ ಬೆಂಬಲಿಗರು
ಪಂಚಮಶಾಲಿ ಸಮಾಜದ ಕಾರ್ಯಕರ್ತರು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಾಗಾದ್ರೆ ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೆ ಬೇರೆ ಖಡಕ್ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.